ಅಧಿವೇಶನ ನಡೀತಾ ಇದೆ. ಅದಾನಿ ಹಾಗೂ ಸಂಭಾಲ್ ವಿಚಾರಗಳನ್ನ ನಡೀತಾ ಇದೆ. ಹಿಂಸಾಚಾರದ ಗದ್ದಲ ಎಲ್ಲದರ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ. ಸಂಸತ್ನಲ್ಲಿ ಅದಾನಿ ಸಂಭಾಲ್ ಹಿಂಸಾಚಾರ ಗದ್ದಲ ಮತ್ತೆ ಉಭಯ ಸದನ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ಉಭಯ ಸದನ ಕಲಾಪ ಮುಂದೂಡಿಕೆ ಮಾಡಲಾಗಿದ್ದು, ಸಂಸತ್ನಲ್ಲಿ ಅದಾನಿ ಪ್ರಕರಣ ಆಗಿರಬಹುದು, ಮಣಿಪುರದ ಬಗ್ಗೆ ಪ್ರಸ್ತಾಪ, ಮಣಿಪುರ ಹಿಂಸಾಚಾರ ಚರ್ಚೆಗೆ ವಿಪಕ್ಷಗಳ ಬಿಗಿಪಟ್ಟು, ಅದಾನಿ ಗ್ರೂಪ್ ಪ್ರಕರಣದ ಬಗ್ಗೆ ಚರ್ಚೆಗೆ ಮನವಿ ಮಾಡಲಾಗ್ತಾ ಇದೆ. ಸದನದ ಬಾವಿಗಿಳಿದು ಪ್ರತಿಪಕ್ಷಗಳ ಪ್ರತಿಭಟನೆ ನಡೀತಾ ಇದೆ. ಪ್ರತಿಪಕ್ಷಗಳ ಗದ್ದಲ ಜೋರಾದ ಹಿನ್ನೆಲೆ ಕಲಾಪ ಮುಂದೂಡಿಕೆ ಮಾಡಲಾಗಿದ್ದು, ಉಭಯ ಸದನಗಳನ್ನ ನಾಳೆಗೆ ಸ್ಪೀಕರ್ ಮುಂದೂಡಿದ್ದಾರೆ. हमने सेलेक्ट किया है और जिसके कारण अब इसके ऊपर कोई समस्या नहीं आएगी, उनका प्रॉब्लम सॉल्व होगा। क्वेश्चन नंबर 42 श्री ए बनी। माननीय मंत्री जी, बात टेबल पर रखा हुआ के बारे में जो बात कही है, आप उनके मुद्दे उठाएं, अपने क्षेत्र की समस्याओं को उठाएं, अभाव को उठाएं। मैं आपको पर्याप्त समय पर्याप्त दिया है और दूंगा, लेकिन जिन मुद्दों को लेकर इस देश का कोई संबंध नहीं है, उन पर चर्चा करने के लिए नियम प्रक्रियाओं को अपनाया जाता है। मेरा आपसे आग्रह है कि आप अपने अपने सीट, लेकिन सदन की कार्रवाई आज 12 बजे तक के लिए स्थगित की जाती है। आप उनके मुद्दे उठाएं। ಸಂಸತ್ನಲ್ಲಿ ಅದಾನಿ ಸಂಭಾಲ್ ಹಿಂಸಾಚಾರ ಗದ್ದಲ ಜೋರಾಗಿಯೇ ನಡೆದಿತ್ತು. ಇದಕ್ಕಾಗಿ ಸ್ಪೀಕರ್ ನಾಳೆಗೆ ಉಭಯ ಸದನ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಗದ್ದಲದಲ್ಲಿ ಮಣಿಪುರ ಹಿಂಸಾಚಾರ ಚರ್ಚೆಗೆ ವಿಪಕ್ಷಗಳ ಬಿಗಿ ಪಟ್ಟು ಹಿಡಿದಿದ್ರು. ಜೊತೆಗೆ ಅದಾನಿ ಗ್ರೂಪ್ ಪ್ರಕರಣದ ಬಗ್ಗೆ ಚರ್ಚೆಗೆ ಮನವಿ, ಸದನದ ಬಾವಿಗಿಳಿದು ಪ್ರತಿಪಕ್ಷಗಳ ಪ್ರತಿಭಟನೆ ನಡೀತು. ಈ ಎಲ್ಲ ವಿಚಾರಗಳು, ಇದೆಲ್ಲ ಬೆಳವಣಿಗೆಗಳ ನೋಡಿದ್ದ ಸ್ಪೀಕರ್ ಉಭಯ ಸದನಗಳನ್ನ ನಾಳೆಗೆ ಮುಂದೂಡಿದ್ದಾರೆ. Ashwavega English News. Coming soon. Your channel, your voice, your trust.